ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಕರ್ತನು ರಕ್ಷಕನೂ ಆದಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸಿರುವುದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವು ಮಹಿಮೆ ಸದಾಕಾಲವು ಸ್ವಂತವಾಗಿರಲಿ. ಆಮೆನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಯೆಶಾಯ ಪ್ರವಾದಿ 46ನೇ ಅಧ್ಯಾಯದಲ್ಲಿ 3-4ನೇ ವಾಕ್ಯ. ಯಾಕೋಬನ ಮನೆತನದವರೇ, ಇಸ್ರಾಯೇಲ್ ಮನೆತನದಲ್ಲಿ ಉಳಿದವರೆಲ್ಲರೇ, ನಿಮ್ಮನ್ನು ಗರ್ಭದಲ್ಲಿ ಹೊತ್ತು ಹುಟ್ಟಿದಂದಿನಿಂದ ಪಾಲಿಸಿದಾತನ ಮಾತನ್ನು ಕೇಳಿರಿ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ದೇವರಿಗೆ ಸ್ತೋತ್ರ. ಪ್ರಾಫಿಟ್ ಐಶಾಯ ಚಾಪ್ಟರ್ 46 ವರ್ಡ್ 3-4. ವರ್ಡ್ 4, I am your God and will take care of you until are old and your hair gray. I made you and will care for you. I will give you help and rescue you. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. ವಾಕ್ಯ ಭಾಗದ ಸನ್ನಿವೇಶ ಏನು ಅಂತ ನೋಡೋದಾದರೆ, ಆತ್ಮಿಕರಲ್ಲಿ ಭವಿಷ್ಯದ ಕುರಿತಾಗಿ ಚಿಂತೆ, ನೀತಿವಂತರಾಗಿರ್ತಕ್ಕಂಥ ಜನರಲ್ಲಿ ಭವಿಷ್ಯದ ಕುರಿತಾಗಿ ಚಿಂತೆ, ಭಯ, ಆತಂಕ ಇರುವಂಥ ಸನ್ನಿವೇಶದಲ್ಲಿ ದೇವರು ತನ್ನ ವಾಕ್ಯವನ್ನು ಕಳಿಸ್ಕೊಳ್ತಾ ಇದ್ದಾರೆ. ಅದೇನಂತಂದರೆ, ಮುಂಚಿತವಾಗಿ ಅವರು ವಾಗ್ದಾನ ಮಾಡಿದ್ದಾರೆ, ನನ್ನ ದಾಸರಾದ ಪ್ರವಾದಿಗಳ ಮೂಲಕವಾಗಿ ಪ್ರತಿ ಮುಂಜಾನೆ ನನ್ನ ವಾಕ್ಯಗಳನ್ನ ಕೊಟ್ಟು ನಿಮ್ಮ ಬಳಿಗೆ ಕಳಿಸ್ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ಆದಿಯಲ್ಲಿ ವಾಗ್ದಾನ ಮಾಡಿದ್ದಾರೆ, ಅವರು ನಿರಂತರವಾಗಿ ಅದನ್ನು ಮಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ವಾಕ್ಯ ಭಾಗದ ಸನ್ನಿವೇಶ ಅಂದರೆ, ಆತ್ಮಿಕರಾದಂತಹ ಜನರಲ್ಲಿ, ದೇವರ ಮಕ್ಕಳಲ್ಲಿ ಭವಿಷ್ಯವನ್ನು ಕುರಿತಾಗಿರ್ತಕ್ಕಂಥ ಚಿಂತೆ, ಭಯ, ಆತಂಕ, ಮುಪ್ಪಿನ ಕಾಲದಲ್ಲಿರ್ತಕ್ಕಂಥ ವಯಸ್ಸಾದ ತಂದೆ ತಾಯಿಗಳಲ್ಲಿ ದೇವರು ಆ ಸನ್ನಿವೇಶವನ್ನು ಕುರಿತಾಗಿ ತನ್ನ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಪ್ರತಿ ಸನ್ನಿವೇಶಗಳನ್ನ ಕುರಿತಾಗಿ ದೇವರು ತನ್ನ ಸಂದೇಶಗಳನ್ನು ಪ್ರತಿದಿನವೂ ಕೊಡ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಹಾಗಾಗಿ ಆತ್ಮಿಕರಲ್ಲಿರ್ತಕ್ಕಂಥ ಭಯ, ವಯಸ್ಸಾದ ತಂದೆ ತಾಯಿಗಳಿರ್ತಕ್ಕಂತಹ ಭವಿಷ್ಯದ ಕುರಿತಂಥ ಚಿಂತೆ, ಭಯ, ಆತಂಕ ಕುರಿತಾಗಿ ದೇವರು ತನ್ನ ಭರವಸೆಯನ್ನು ಕೊಡ್ತಾ ಇದ್ದಾರೆ. ನಾನೇ ನಿಮಗೆ ಏನಾಗಿದ್ದೇನೆ ಅಂತ ಹೇಳ್ತಾರೆ, ನಿಮ್ಮ ಮುಪ್ಪಿನ ತನಕ ನಾನೇ ನಿಮಗೆ ಆಧಾರ. ನರೆ ಬಂದಾಗಲೂ ಸಹ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ನಾವೇನೋ ಆತ್ಮಿಕರಾದಕ್ಕೋಸ್ಕರವೇ ಈ ಥರ ಹೇಳ್ತಾ ಇದ್ದಾರೆ, ಅಥವಾ ನಿಜವಾಗ್ಲೂ ದೇವರು ನಮ್ಮನ್ನು ನಂಬಿಗಸ್ತರಾಗಿಯೇ, ನಾವು ಅಪನಂಬಿಗಸ್ತರಾಗಿದ್ದಾಗಲೂ, ನಾವು ದೇವ್ರನ್ನ ಹರಿದೇ ಇದ್ದಾಗಲೂ ಸಹ ದೇವರು ನಮ್ಮನ್ನು ನಿರ್ವಹಿಸ್ತಾ ಇದ್ದಾರೆ. ನಾವು ನೋಡೋಣ ಒಂದು ವಾಕ್ಯ ಭಾಗನ. 44ನೇ ಅಧ್ಯಾಯ 24ನೇ ವಾಕ್ಯ. ಪ್ರಾಫಿಟ್ ಐಶಾಯ ಚಾಪ್ಟರ್ 44 ವರ್ಡ್ 24. ನಿನ್ನನ್ನು ಗರ್ಭದಿಂದ ರೂಪಿಸಿದವನು, ನಿನ್ನ ವಿಮೋಚಕನೂ ಆದ ಯೆಹೋವನು ಇಂತೆನ್ನುತ್ತಾನೆ, ಎಲ್ಲವನ್ನು ಉಂಟು ಮಾಡಿದ ಯೆಹೋವನು ನಾನೇ. ನಾನೊಬ್ಬನೇ ಆಕಾಶವನ್ನು ವಿಸ್ತರಿಸಿ ಭೂಮಿಯನ್ನು ನಾನೇ ವಿಶಾಲವಾಗಿ ಹರಡಿದ್ದೇನೆ. ದೇವರಿಗೆ ಸ್ತೋತ್ರ. ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮನ್ನು ಗರ್ಭದಲ್ಲಿ ಉಂಟು ಮಾಡಿರೋದು ಮಾತ್ರ ಅಲ್ಲ, ನಿಮ್ಮ ಆಕಾಶ ಭೂಮಿಯನ್ನು ಉಂಟು ಮಾಡಿರ್ತಕ್ಕಂಥವ್ರು ನಾನೇ ಆಗಿದ್ದೇನೆ. ನೀವು ನಂಬಿಗಸ್ತರಾಗಿದ್ದೀರಾ, ನೀತಿವಂತರಾಗಿದ್ದೀರಾ, ನನಗೆ ಭಯಪಡೆಯವರಾಗಿದ್ದೀರಾ ಅಂತ ಮಾತ್ರ ನಾನು ನಿಮ್ಮನ್ನು ಪೋಷಿಸ್ತಾ ಇಲ್ಲ, ನಿಮ್ಮನ್ನು ನಡೆಸ್ತಾ ಇಲ್ಲ. ನಿಮ್ಮನ್ನು ಗರ್ಭದಲ್ಲೇ ನಾನು ಇಟ್ಟು ಉಂಟು ಮಾಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಗರ್ಭದಲ್ಲಿ ಸೃಷ್ಟಿ ಮಾಡೋದು ಮಾತ್ರ ಅಲ್ಲ. 46ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ಯಾಕೋಬನ ಮನೆತನದವರೇ, ಇಸ್ರಾಯೇಲ್ ಮನೆತನದಲ್ಲಿ ಉಳಿದವರೆಲ್ಲರೇ, ನಿಮ್ಮನ್ನು ಗರ್ಭದಲ್ಲಿ ಹೊತ್ತು ಹುಟ್ಟಿದಂದಿನಿಂದ ಪಾಲಿಸಿದಾತನ ಮಾತನ್ನು ಕೇಳಿದರೆ. ದೇವರಿಗೆ ಸ್ತೋತ್ರ. ಗರ್ಭದಲ್ಲಿ ಉಂಟು ಮಾಡಿದ್ದೇನೆ, ಅಷ್ಟು ಮಾತ್ರ ಅಲ್ಲ, ನಿಮ್ಮನ್ನು ಹೊರಗೆ ತಂದಿದ್ದೇನೆ. ಹೊರಗೆ ತಂದು ನಿಮ್ಮನ್ನು ಆಗಿಂದನೂ ಸಹ ನಾನು ನಿಮ್ಮನ್ನು ಕಾಯ್ತಾ ಇದ್ದೇನೆ, ಪೋಷಿಸ್ತಾ ಇದ್ದೇನೆ, ಪಾಲಿಸ್ತಾ ಇದ್ದೇನೆ, ನಡೆಸ್ತಾ ಇದ್ದೇನೆ. ಹಾಗಾಗಿ ನಿಮಗೆ ಮುಪ್ಪಿನ ತನಕ ಸಹ ನಾನೇ ಆಧಾರವಾಗಿದ್ದೇನೆ. ನರೆ ಬಂದಾಗಲೂ ಸಹ ನಿಮ್ಮನ್ನು ಒತ್ತು ಸಹಿಸ್ತೇನೆ. ನಾನೇ ಉಂಟು ಮಾಡಿದ್ದೇನೆ, ನಾನೇ ಒತ್ತು ಸಹಿಸಿ ನಿರ್ವಹಿಸುವೆನು. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಇದಕ್ಕಿಂತ ಒಂದು ಭರವಸೆ ಮಾತು ಬೇಕಾ? ಇದಕ್ಕಿಂತ ಒಂದು ಸಂದೇಶ ಬೇಕಾ ದೇವರಿಂದ ನಿಮಗೆ? ದೇವರಿಗೆ ಸ್ತೋತ್ರ. ದೇವರು ಮಾತ್ರ ನಂಬಿಗಸ್ತರಾಗಿದ್ದಾರೆ. ನಿಶ್ಚಯವಾಗಿ ಆತನು ನಂಬಿಗಸ್ತನಾಗಿದ್ದಾನೆ, ಆತನು ಅಪನಂಬಿಗಸ್ತನಾಗಿದ್ದಾನೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇವತ್ತಿನವರೆಗೂ ಇಲ್ಲ, ಮುಂದೆ ಇವರಲ್ಲ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರಕ್ಕೂ ಆತನು ನಂಬಿಗಸ್ತನಾಗಿದ್ದಾನೆ.
ಆಮೇನ್. ಸೊ ಅದನ್ನು ಆದರೆ ಹೇಳ್ತಾ ಇದ್ದಾರೆ, ನೀವು ನನ್ನ ವಾಕ್ಯದಲ್ಲಿ ನನ್ನ ಆಜ್ಞೆಗಾಗಿ ಕಿವಿಗೊಟ್ಟು ಅದರಂತೆ ನೀವು ನಡೆಯೋದಾದರೆ, ನನ್ನ ಆಜ್ಞೆಗಳನ್ನ ನೀವು ಕೈಗೊಂಡು ನಡೆಯೋದಾದರೆ ನಿಮ್ಮ ಸಮಾಧಾನ ಹೇಗಿರುತ್ತೆ ಅಂತಂದರೆ ಅದು ನದಿಯಂತೆ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ನೀತಿ ಸಮುದ್ರದ ಅಲೆಗಳಂತೆ ಇರುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನದಿ ಯಾವತ್ತಾರು ಸಂಪೂರ್ಣ ಬತ್ತಿ ಹೋಗುತ್ತಾ? ಇಲ್ಲ. ನದಿ ಬತ್ತು ಹೋಗ್ಬೋದು ನಿಜ, ಬೇಸಿಗೆ ಕಾಲದಲ್ಲಿ ಆತ್ಮಿಕತೆಯಲ್ಲಿ ಕುಗ್ಗುವಂಥ ಸನ್ನಿವೇಶದಲ್ಲಿ ಸಮಾಧಾನ ಬಾಧಿಸಲ್ಪಡ್ಬೋದು ನಿಜ. ಹಾಗಂದಾಕ್ಷಣಕ್ಕೆ ಸಮಾಧಾನ ನಿಮ್ಮಿಂದ ತೆಗೆಯಲ್ಪಡಲ್ಲ, ಯಾವಾಗ ನೀವು ನನ್ನ ಆಜ್ಞೆಗಳನ್ನ ಪ್ರೀತಿಸಿ ಅದನ್ನು ಕೈಗೊಂಡು ನಡೆಯುವಾಗ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ನಿಮ್ಮ ನೀತಿ ಹೇಗಿರುತ್ತೆ ಅಂದರೆ ಸಮುದ್ರದ ಅಲೆಗಳಂತಿರುತ್ತೆ ಅಂತ ವಾಕ್ಯದಲ್ಲಿ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸಮುದ್ರದ ಅಲೆಗಳನ್ನ ತಡಿಲಿಕ್ಕೆ ಯಾರಿಂದ ಆದರೂ ಸಾಧ್ಯನಾ? ಇಲ್ಲ, ಅದು ಅವರಿಂದನೇ ಸಾಧ್ಯ. ಅವ್ರು ಉಂಟು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾನು ಸಮುದ್ರಕ್ಕೂ ಸಹ ಎಲ್ಲೆಯನ್ನು ಮೇರೆಯನ್ನು ನಿರ್ಮಾಣ ಮಾಡಿದ್ದೇನೆ, ಅಲೆಗಳಿಗೆ ನಾನು ಆಜ್ಞೆ ಮಾಡಿದ್ದೇನೆ, ನೀನು ಬೋರ್ಗರಿಬೇಡ, ನಿನ್ನ ಅಹಂಕಾರಗಳನ್ನು ತಗ್ಗಿಸ್ಕೊಂತ ನಾನು ಆಜ್ಞೆ ಮಾಡಿದ್ದೇನೆ ಅಂತ ಯೋಬನ ಪುಸ್ತಕದಲ್ಲಿ ದೇವರು ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಆ ಸಮುದ್ರದ ಅಲೆಗಳನ್ನ ಅವರಿಂದ ಮಾತ್ರ ತಡಲಿಕ್ಕೆ ಸಾಧ್ಯ. ಆದರೆ ಅವ್ರು ಯಾಕೆ ತಡೀತಾರೆ? ತಡೆಯಲ್ಲ. ಯಾಕೆ ತಡೆಯಲ್ಲ ಅಂದರೆ ನಾವು ನೀತಿವಂತರಾಗಿ ಜೀವಿಸ್ತಿದ್ದೀವಿ, ಆತನ ಆಜ್ಞೆಗಳಿಗೆ ಭಯಪಟ್ಟು ಅದರಂತೆ ಜೀವಿಸ್ತಾ ಇರ್ತೀವಿ. ಸೊ ಆಗ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಸಮಾಧಾನ ನದಿ ಆಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ನೀತಿ ಸಮುದ್ರದ ಅಲೆಗಳಂತಿರುತ್ತೆ ಅಂತ ಹೇಳ್ತಾರೆ. ಸೊ ಹೇಗೆ ನದಿ ಸಂಪೂರ್ಣ ಬತ್ತಿ ಹೋಗಲ್ವೋ ಹಾಗೆ ನಿಮ್ಮ ಸಮಾಧಾನ ತೆಗೆಯಲ್ಪಡಲ್ಲ. ಅಷ್ಟು ಮಾತ್ರ ಅಲ್ಲ, ಹೇಗೆ ಸಮುದ್ರದ ಅಲೆಗಳನ್ನ ಅವರಿಂದ ಅಲ್ಲದೆ ಬೇರೆಯವರಿಂದ ತಡಲಿಕ್ಕೆ ಸಾಧ್ಯವಿಲ್ವೋ ಹಾಗೆಯೇ ನಿಮ್ಮ ನೀತಿ ಎಂದಿಗೂ ಸಹ ಅದು ತೆಗೆಯಲ್ಪಡಲ್ಲ. ಯಾಕೆಂದರೆ ಅವರು ಅದನ್ನು ವಾಗ್ದಾನ ಮಾಡಿದ್ದಾರೆ, ಅದು ನಮ್ಮ ಜೀವಿತದಲ್ಲಿ ನಡೆಯುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ವಯಸ್ಸಾದ ಮುಪ್ಪಿನ ತಂದೆ ತಾಯಿಗಳೇ, ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರಾ, ಯಾವ ಚಿಂತೆ ಆತಂಕದಲ್ಲಿದ್ದೀರಾ, ನಮ್ಮ ಜೀವಿತ ಈ ಮುಪ್ಪಿನ ಕಾಲದಲ್ಲಿ ನಮಗೆ ಆಶ್ರಯ ಏನು, ಸಹಾಯ ಏನು, ಆಧಾರ ಏನು? ನಾವು ನಂಬಿಗಸ್ತರಾಗಿ ಜೀವಿಸಿದ್ವಿ, ನಾವು ನೀತಿವಂತರಾಗಿ ಜೀವಿಸಿದ್ವಿ, ಭಯಭಕ್ತಿ ಉಳ್ಳವರಾಗಿ ಜೀವಿಸಿದ್ವಿ. ದೇವರು ನಮ್ಮನ್ನು ಈವರೆಗೂ ಸಹ ಉತ್ತಮವಾದ ರೀತಿಯಲ್ಲಿ ಸಾಕಿ ಪೋಷಿಸಿ ಸಂರಕ್ಷಿಸಿದ್ದಾರೆ. ಮುಪ್ಪಿನ ಕಾಲದ ಗತಿ ಏನು ಅಂತ ನೀವು ಭಯ ಆತಂಕದಲ್ಲಿದ್ದೀರಾ? ಕರ್ತನು ಸರ್ವಶಕ್ತನಂತ ದೇವರು ಈ ಸಮಯದಲ್ಲಿ ನಿಮಗೆ ವಾಗ್ದಾನ ಮಾಡ್ತಾರೆ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನರೆ ಬಂದಾಗಲೂ ಸಹ ನಿಮ್ಮನ್ನು ನಾನು ಒತ್ತು ಸಹಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನೇ ಉಂಟು ಮಾಡಿದ್ದೇನೆ, ನಾನೇ ನಿಮ್ಮನ್ನು ಒತ್ತು ಸಹಿಸಿ ನಿರ್ವಹಿಸ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಆ ಮಹಾದೇವರು ನಿಮ್ಮ ಕಷ್ಟವನ್ನು, ನಿಮ್ಮ ಕಣ್ಣೀರನ್ನು, ನಿಮ್ಮ ವೇದನೆಯನ್ನು, ನಿಮ್ಮ ದುಃಖವನ್ನು ಆತನ ನೋಡಿ ಕೇಳಿ ಈ ಭರವಸೆಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ. ಅವ್ರು ವಾಗ್ದಾನ ಮಾಡ್ತಿದ್ದಾರೆ, ನಾನು ತೂಕಡಿಸದ ನಿದ್ರಿಸೋ ದೇವರು, ನನ್ನ ಮನುಷ್ಯರ ಅಂತರಂಗದಲ್ಲಿ ನಿವಾಸಿಸುವಂಥ ದೇವರು ಅಂತ ವಾಗ್ದಾನ ಮಾಡಿದ್ದಾರೆ. ಸೊ ಅವರು ನಿಮ್ಮ ಪ್ರಾರ್ಥನೆಗಳನ್ನ ಕೇಳಿದ್ದಾರೆ, ನಿಮಗೆ ಉತ್ತರವನ್ನು ದಯಪಾಲಿಸ್ತಾರೆ. ನಂಬಿಕೆ ಮಾತ್ರ ಇರಲಿ. ಆಮೇನ್. ನಂಬಿಕೆ ಇರಲಿ, ಭರವಸೆ ಇರಲಿ, ನಿರೀಕ್ಷೆ ಇರಲಿ. ಕರ್ತನು ಮಾತ್ರ ವಾಗ್ದಾನಗಳನ್ನ ನೆರವೇರಿಸದೆ ಆತನು ಎಂದಿಗೂ ಸಹ ಬಿಡುವಾತನಲ್ಲ. ಆತನು ತಾನು ಮಾಡಿದಂಥ ವಾಗ್ದಾನಗಳನ್ನ ನಮ್ಮಲ್ಲಿ ನೆರವೇರಿಸುವವರಾಗಿದ್ದಾರೆ. ಆಮೇನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಕೆ ನಿಮಗೆ ಸ್ತೋತ್ರ. ವಾಗ್ದಾನ ಮಾಡಿದ್ದೀರಾ, ನಿಮ್ಮನ್ನು ತಾಯಿ ಗರ್ಭದಲ್ಲಿ ಸೃಷ್ಟಿ ಮಾಡಿರುವ ಆತನ ನಾನೇ ಅಂತ ಹೇಳ್ತೀರಾ. ತಾಯಿ ಗರ್ಭದಿಂದ ಹೊರಗೆ ತಂದು ಇದುವರೆಗೂ ಪೋಷಿರುವ ಆತನು ನಾನೇ ಆಗಿದ್ದೇನೆ ಅಂತ ಹೇಳಿದ್ದೀರಾ. ಸ್ವಾಮಿ ಎಸಪ್ಪ, ಯಾರೆಲ್ಲ ನಿನ್ನ ಜನರು ಇದುವರೆಗೂ ಸಹ ನಮ್ಮನ್ನು ಕಾದು ಪೋಷಿರ್ತಕ್ಕಂಥ ದೇವರು, ನಮ್ಮ ಜೀವಿತ ಕಾಲವೆಲ್ಲ ನಮ್ಮನ್ನು ನಡೆಸಿ ಬಂದಿದ್ದಾರೆ. ಈ ಮುಪ್ಪಿನ ಕಾಲದಲ್ಲಿ ನಮ್ಮ ಗತಿ ಏನು, ಮುಂದಿನ ಭವಿಷ್ಯದ ಚಿಂತೆ ಏನು ಅಂತ ಆತಂಕದಲ್ಲಿ, ಭಯದಲ್ಲಿ ಅಪ್ಪ ಅವ್ರು ಇರೋದಿದ್ರೆ ನೀವು ಅದನ್ನು ಕಂಡಿದ್ದೀರಾ, ನೋಡಿದ್ದೀರಾ. ಇವತ್ತು ಅವರಿಗೊಂದು ಭರವಸೆಯನ್ನು ಕೊಡ್ತಿದ್ದೀರಾ, ನಾನೇ ನಿಮಗೆ ಆಧಾರ, ಮುಪ್ಪಿನ ತನಕ ನಾನೇ ಆಧಾರ, ನರೆ ಬಂದಾಗಲೂ ಸಹ ನಿಮ್ಮನ್ನು ನಾನು ಒತ್ತು ನಡೆಸ್ತೇನೆ, ನಾನೇ ಉಂಟು ಮಾಡಿದ್ದೇನೆ, ನಾನೇ ಒತ್ತು ಸಹಿಸಿ ನಿರ್ವಹಿಸ್ತೇನೆ ಅಂತ ವಾಗ್ದಾನ ಮಾಡಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತನಾದ ದೇವರೇ, ನಿಮ್ಮ ಈ ಪ್ರೀತಿಯ ವಾಗ್ದಾನಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನಿನ್ನ ಜನರನ್ನು ನಿನ್ನ ವಾಗ್ದಾನದ ಪ್ರಕಾರವಾಗಿ ಪೋಷಿಸಿ ಸಂರಕ್ಷಣೆ ನಡೆಸ್ತೀನಿ. ನಿಮಗೆ ಮಹಿಮೆ ಆಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಅಪ್ಪ, ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ಅವರು ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ.
ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರಾ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತೆ ದೇವರು ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಅದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ, ಭರವಸೆಯನ್ನು ನಿರೀಕ್ಷೆಯನ್ನು ಕೊಟ್ಟಿದ್ದಾರೆ. ನಂಬಿಗಸ್ತರಾಗಿ ಜೀವಿಸಿರಿ. ಕರ್ತನು ನಂಬಿಗಸ್ತನಾಗಿದ್ದಾನೆ, ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ಆಮೇನ್. ಆಲ್ ದಿ ಬೆಸ್ಟ್.